ಪಾಕಿಸ್ತಾನದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಏರ್ ಸ್ಟ್ರೈಕ್ ಪಾಕ್ ಗಡಗಡವಾಗಿದೆ. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರುವಂತಹ ಪಾಕಿಸ್ತಾನ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲ ಭಾರತದ ಏರ್ ಸ್ಟ್ರೈಕ್ ಈಗ ಪಾಕಿಸ್ತಾನ ಗಡಗಡ ಅಂದಿದೆ. ಈ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಶಾಲಾ ಕಾಲೇಜುಗಳಿಗೆ ಬಂದ್ ಘೋಷಿಸಲಾಗಿದೆ. ಎಲ್ಲಾ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಒಂದ್ ಕಡೆಯಲ್ಲಿ ಪಾಕ್ ಪ್ರಧಾನಿನೂ ಕೂಡ ತಕ್ಕ ಉತ್ತರವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವೇಳೆ ಭಾರತ ಕೊಟ್ಟಿರುವಂತಹ ಶಾಕ್ಗೆ ಪಾಕಿಸ್ತಾನ ನಡುಗಿ ಹೋಗಿದೆ. ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ ಪಾಕಿಸ್ತಾನದಾದ್ಯಂತ. ಶಾಲಾ ಕಾಲೇಜುಗಳನ್ನ ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಯುದ್ಧದ ಕಾರ್ಮೋಡನ್ನು ಕೂಡ ಕವಿತಾ ಇದೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಪಾಕಿಸ್ತಾನದ ಕಡೆಯಿಂದ ದಾಳಿಗಳಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಸೈನಿಕರು ಸರ್ವಸನ್ನದ್ಧರಾಗಿದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಯುದ್ಧದ ರಿಹರ್ಸಲ್ಗಳನ್ನು ಮಾಡ್ತಾ ಇದ್ರು. ಕ್ಷಿಪಣಿ ಪರೀಕ್ಷೆಗಳನ್ನು ನಡೆಸ್ತಾ ಇರುವಂಥದ್ದು ಕೂಡ ನಾವು ಗಡಿ ಪ್ರದೇಶಗಳಲ್ಲಿ ಗಮನಿಸ್ತಾ ಇದ್ವಿ. ಈಗ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಭಾರತ ಇನ್ಯಾವ ರೀತಿಯಲ್ಲಿ ದಾಳಿ ಮಾಡುತ್ತೆ, ಇನ್ಯಾವ ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡುತ್ತೆ ಅನ್ನೋಂಥ ರೀತಿಯಲ್ಲಿ ನಡುಕ ಶುರುವಾಗಿದೆ ಪಾಕಿಸ್ತಾನಕ್ಕೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಶಾಲಾ ಕಾಲೇಜುಗಳನ್ನ ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಯುದ್ಧಗಳು ಆಗಬಹುದು ಅನ್ನೋ ರೀತಿಯಲ್ಲೂ ಕೂಡ ಸೂಚನೆ ಇದು. ದೊಡ್ಡ ಮಟ್ಟದಲ್ಲಿ ಯುದ್ಧ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಇಲ್ಲಾಂದ್ರೆ ಭಾರತದ ಸೈನ್ಯಕ್ಕೆ ಹೆದರಿ ಪಾಕಿಸ್ತಾನ ಇಲ್ಲಿಗೇನೆ ತಟಸ್ಥ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ಭಾರತದ ಗಡಿ ಭಾಗದಲ್ಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ಗುಂಡಿನ ಚಕಮಕಿಗಳಾಗ್ತಾ ಇದೆ. ಭಾರತೀಯ ಸೇನೆಯು ಕೂಡ ದಿಟ್ಟ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತದ ಆಪರೇಷನ್ ಸಿಂಧೂರ್ ಎಫೆಕ್ಟ್ಗೆ ಉಗ್ರರು ಬಲಿಯಾಗಿದ್ದಾರೆ. ಸುಮಾರು 50 ಜನ ಉಗ್ರರು ಬಲಿಯಾಗಿದ್ದಾರೆ. ಕೊಟ್ಲಿ, ಬಹವಾಲ್ಪುರ ಇಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಉಗ್ರರ ನೆಲೆಗಳು ಉಡಿಸಾಗಿದೆ. ಪಾಕಿಸ್ತಾನ ಇದನ್ನ ಯುದ್ಧ ಅನ್ನೋಂಥ ರೀತಿಯಲ್ಲಿ ಅಥವಾ ಭಾರತದ ಅಪ್ರಚೋದಿತ ದಾಳಿ ಅನ್ನೋಂಥ ರೀತಿಯಲ್ಲೂ ಕೂಡ ಬಿಂಬಿಸುವಂಥ ಸಾಧ್ಯತೆ ಇದೆ. ಆದರೆ ಭಾರತ ಸ್ಪೆಸಿಫಿಕ್ ಆಗಿ ಹೇಳಿರುವಂಥದ್ದು, ನಾವು ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿಯನ್ನು ಮಾಡಿಲ್ಲ, ಅಲ್ಲಿರುವಂತಹ ಉಗ್ರ ನೆಲೆಗಳ ಮೇಲೆ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದ್ದೇವೆ. ಜನಸಾಮಾನ್ಯರಿಗೆ ಅಥವಾ ಪಾಕಿಸ್ತಾನ ಸೈನಿಕರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಎಲ್ಲೆಲ್ಲಿ ಉಗ್ರರು ನೆಲೆಸಿದ್ದಾರೆ ಅವರನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅನ್ನೋ ರೀತಿಯಲ್ಲಿ ಭಾರತ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕ, UAE, ಸೌದಿ ಅರೇಬಿಯಾ, ಬ್ರಿಟನ್ ಇಲ್ಲೆಲ್ಲವಕ್ಕೂ ಕೂಡ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದೆ. ಭಾರತ ಏನು ಏರ್ ಸ್ಟ್ರೈಕ್ ಅನ್ನು ಮಾಡಿತು, ಆಪರೇಷನ್ ಸಿಂಧೂರ್ ಮಾಡಿತು, ಇದರ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಭಾರತ ಮಾಡಿದೆ. ಯಾವ ದೇಶನೂ ಕೂಡ ತದನಂತರದಲ್ಲಿ ಪ್ರಶ್ನೆ ಎತ್ತಬಾರದು. ಭಾರತ ಯುದ್ಧವನ್ನ ಆಶಿಸ್ತಾ ಇಲ್ಲ. ये मस्जिद तैयबा मरकज उमरकरा के अंदर
ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿ ಭಾರತೀಯ ಸೇನೆ ದಾಳಿಯನ್ನು ಮಾಡಿದೆ. ಹಲವು ಪ್ರದೇಶ ಗುರಿಯಾಗಿಸಿ ಆಪರೇಷನ್ ಸಿಂಧೂರ್ ನಡೆಸಲಾಗಿದೆ. ಪಾಕಿಸ್ತಾನದ ಮೇಲೆ ಈಗ ಭಾರತದ ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಭೂ ವಾಯುಸೇನೆ ನೌಕಾಸೇನೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಶಸ್ತ್ರಾಸ್ತ್ರಗಳೊಂದಿಗೆ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ನಮ್ಮ ನೆಲದಿಂದಲೇ ಪಾಕ್ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೇನೆ ಈಗ ದಾಳಿ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನ ಹಾಗೇನೆ ಪಿಒಕೆಯಲ್ಲಿ ಭಾರತೀಯ ಸೇನೆ ದಾಳಿಯನ್ನು ನಡೆಸ್ತಾ ಇದೆ. ಹಲವು ಪ್ರದೇಶಗಳನ್ನ ಗುರಿಯಾಗಿಸಿ ಆಪರೇಷನ್ ಸಿಂಧೂರ್ ನಡೆಸಲಾಗ್ತಾ ಇದೆ. ಉಗ್ರರ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ಈಗ ವಾಯುಸೇನೆ, ನೇವಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವರೆಲ್ಲೂ ಸೇರಿ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳೊಂದಿಗೆ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಕ್ಷಿಪಣಿ ದಾಳಿಗಳನ್ನ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಈಗ ದಾಳಿಯನ್ನು ನಡೆಸ್ತಾ ಇದೆ ಭಾರತ. ಪುಲ್ವಾಮಾ ಆಯಿತು, ಈಗ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಪ್ರವಾಸಿಗರ ಮೇಲೆ ನಡೆದಂತಹ ಭಯೋತ್ಪಾದನಾ ದಾಳಿಗೆ ಪ್ರತೀಕಾರವಾಗಿ ಈಗ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆಯೇ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾ ಇದೆ. ನಿರ್ದಿಷ್ಟವಾಗಿ ದಾಳಿಯನ್ನು ಮಾಡ್ತಾ ಇದೆ. 9 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಗಿದೆ. ಈ ಒಂದು ಆಪರೇಷನ್ಗೆ ಸಂಬಂಧಪಟ್ಟಂತೆ ಸೇನೆಯು ಕೂಡ ಟ್ವೀಟ್ ಮೂಲಕವಾಗಿ ತಿಳಿಸಿರುವಂಥದ್ದು. ಇನ್ನು ಭಾರತೀಯ ಸೇನೆ ವಿವಿಧ ಘಟಕಗಳ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಉಗ್ರರನ್ನ ಹುಡುಕಿ ಹೊಡೆಯುತ್ತಿದೆ ಸೇನೆ. ಭಾರತದ ರಣಾರ್ಭಟಕ್ಕೆ ಪಾಕಿಸ್ತಾನ ಬೆದರಿ ಹೋಗಿದೆ. ಫೈಟರ್ ಜೆಟ್ಗಳ ಫೈರಿಂಗ್ ಸದ್ದಿಗೆ ಉಗ್ರರು ಅಡಗಿಕೊಂಡಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆಯುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಭಾರತದ ರಣಾರ್ಭಟಕ್ಕೆ ಪಾಕ್ ಉಗ್ರರು ಪತನಗುಟ್ಟು ಹೋಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆದುರುಳಿಸುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಸಂಘಟನೆಗಳಾದ ಲಷ್ಕರ್ ಎ ತಯ್ಯಬಾ, ಜೈಷ್ ಎ ಮೊಹಮ್ಮದ್ ಎಲ್ಲ ಸಂಘಟನೆಯ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಕ್ಷಿಪಣಿ ದಾಳಿಗಳನ್ನು ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತದ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಭಾರತದ ರಣಾರ್ಭಟಕ್ಕೆ ಪಾಕಿಸ್ತಾನ ಬೆದರಿ ಹೋಗಿದೆ. ಫೈಟರ್ ಜೆಟ್ಗಳ ಫೈರಿಂಗ್ಗೆ ಉಗ್ರರು ಅಡಗಿ ಕೂತಿದ್ದಾರೆ. ಅವರೆಲ್ಲರನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿಯನ್ನು ನಡೆಸ್ತಾ ಇದೆ. ಒಂದ್ ಕಡೆಯಲ್ಲಿ ಭಾರತದಾದ್ಯಂತನೂ ಮಾಕ್ ಡ್ರಿಲ್ಗೆ ಸೂಚನೆಯನ್ನು ಕೊಟ್ಟಿದೆ. ಇದಕ್ಕೆ ಮುಂಚಿತವಾಗಿಯೇ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂಥದ್ದು. ಅತ್ತ ಪಾಕಿಸ್ತಾನದ ಗಡಿಯಲ್ಲೂ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೇನಾ ಚಟುವಟಿಕೆಗಳು ಕೂಡ ಬಿರುಸುಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ಗಡಿಯಲ್ಲಿ ದಾಳಿಗಳಾಗ್ತಾ ಇದೆ. ಪ್ರತಿ ದಾಳಿಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಯುದ್ಧದ ಕಾರ್ಮೋಡ ಕವಿತಾ ಇರುವಂಥದ್ದು. ಹಲವಾರು ದಿನಗಳಿಂದ ಎರಡೂ ಕಡೆಗಳಲ್ಲೂ ಸಮರಾಭ್ಯಾಸವನ್ನು ನಡೆಸ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಇನ್ನೊಂದು ಕಡೆಯಲ್ಲಿ ಹಲವಾರು ದೇಶಗಳು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಭಾರತ ಭಯೋತ್ಪಾದನೆಯನ್ನು ವಿರೋಧಿಸ್ತಾ ಇರುವಂಥದ್ದು ಪಾಕಿಸ್ತಾನವನ್ನಲ್ಲ, ಆದರೆ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕರ ನೆಲೆಗಳನ್ನು ಈಗ ಗುರಿಯಾಗಿಸಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇನ್ನಷ್ಟು ಕಾರ್ಯಾಚರಣೆಗಳನ್ನು ನಡೆಸುವಂಥ ಕೆಲಸಗಳು ಆಗ್ತಾ ಇದೆ. ಸದ್ಯ 50 ಜನ ಉಗ್ರರು ಈ ಒಂದು ಕಾರ್ಯಾಚರಣೆಯಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ.
ಕಳೆದ ಹಲವಾರು ದಿನಗಳಿಂದಲೂ ಪಾಕಿಸ್ತಾನದ ಸಚಿವರಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಇವರೆಲ್ಲರೂ ಭಾರತಕ್ಕೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ನೀವು ಸಿಂಧೂ ನದಿ ನೀರನ್ನ ಬಂದ್ ಮಾಡಿದ್ರೆ ಯುದ್ಧಕ್ಕೆ ಸಮಾನ, ಯುದ್ಧಕ್ಕೆ ಆಹ್ವಾನ ಕೊಟ್ಟಂತೆ ಅನ್ನೋಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ರು. ಇನ್ನೂ ಕೆಲವು ನಾಯಕರು ಇನ್ನ ಮುಂದೆ ಹೋಗಿ ಅಣುಬಾಂಬ್ ಸ್ಫೋಟಿಸ್ತೀವಿ, ನಿಮ್ಮ ಮೇಲೆ ಹಾಕ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಈಗ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ. ನೀವು ಪಾಕಿಸ್ತಾನದಲ್ಲಿ ಉಗ್ರರನ್ನ ಪೋಷಿಸ್ತಾ ಇದ್ರಿ, ಅವರಿಗೆ ಫಂಡಿಂಗ್ ಮಾಡ್ತಾ ಇದ್ರಿ, ಅವರಿಗೆ ತರಬೇತಿಗಳನ್ನು ನೀಡ್ತಾ ಇದ್ರಿ, ನಿಮ್ಮ ಸೈನಿಕರನ್ನೇ ಕಳುಹಿಸಿ ಉಗ್ರ ಸಂಘಟನೆಯಲ್ಲಿ ಸೇರಿಸ್ತಾ ಇದ್ರಿ. ಇದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಗಡಿಯಲ್ಲೂ ಕೂಡ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಯಾವಾಗ ಪಾಕಿಸ್ತಾನ ದಾಳಿಯನ್ನು ನಡೆಸೋದಕ್ಕೆ ಮುಂದಾಯಿತು, ಅದೇ ಕೂಡಲೇ ಭಾರತನೂ ಕೂಡ ಪ್ರತಿದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರನ್ನ ಬಲಿ ಪಡೆದಿದ್ರು. 26 ಜನ ಪ್ರವಾಸಕ್ಕಂತ ತೆರಳಿದ್ರು. ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಪ್ರಕೃತಿಯ ಸ್ವರ್ಗ, ಅದು ಆ ಒಂದು ಸ್ವರ್ಗವನ್ನು ಸವಿಯೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ಬಲಿ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಭಾರತ ಇದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಈ ಒಂದು ಉಗ್ರರ ದಾಳಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅವರೆಲ್ಲರನ್ನೂ ಕೂಡ ವಶಪಡಿಸಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಉಗ್ರರನ್ನ ಹುಡುಕುವಂತಹ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಭಾರತಕ್ಕೆ ಪಾಕಿಸ್ತಾನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಉಗ್ರರು ಶ್ರೀಲಂಕೆಗೆ ಹೋಗಿದ್ದಾರೆ, ತಮಿಳುನಾಡಿನಿಂದ ಅಲ್ಲಿಗೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಈಗ ಭಾರತ ಪಾಕಿಸ್ತಾನದಲ್ಲಿ ಉಳಿದಿರುವಂತಹ ಯಾರೆಲ್ಲ ಉಗ್ರರಿದ್ದಾರೆ, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೈಬಾ ಆಗಿರ್ಬೋದು, ISI ಆಗಿರ್ಬೋದು, ಎಲ್ಲ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಇದು ಸೇನೆಗಳ ಯುದ್ಧ ಅಲ್ಲ, ಇಲ್ಲಿ ಆಗಿರುವಂಥದ್ದು ಭಯೋತ್ಪಾದನೆಯ ವಿರುದ್ಧದ ಯುದ್ಧ. ಭಯೋತ್ಪಾದಕರನ್ನ ಹೊಡೆದುರುಳಿಸುವಂತಹ ಕೆಲಸ ಆಗಿರುವಂಥದ್ದು. ಸುಮಾರು 50 ಜನ ಉಗ್ರರು ಈಗಾಗಲೇ ಸತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನಷ್ಟು ಜನ ಬಲಿಯಾಗಿರುವಂತಹ ಸಾಧ್ಯತೆಗಳಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ. ಈಗಾಗಲೇ ಭಯ ಬಂದ್ಬಿಟ್ಟಿದೆ ಪಾಕಿಸ್ತಾನಕ್ಕೆ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿದೆ. ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಜೊತೆಗೇನೆ ಗಡಿ ಸಮೀಪವಿರುವಂತಹ ಯಾವೆಲ್ಲ ವಿಮಾನ ನಿಲ್ದಾಣಗಳಿದೆ ಅವೆಲ್ಲವನ್ನ 48 ಗಂಟೆಗಳ ಕಾಲ ಬಂದ್ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಅವರಿಗೆ ಗೊತ್ತಿದೆ ಇನ್ನಷ್ಟು ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಬಹುದು ಭಾರತ ಅನ್ನುವಂತಹ ಭಯ ಬಂದ್ಬಿಟ್ಟಿದೆ ಪಾಕಿಸ್ತಾನಕ್ಕೆ.